ನಡೆಯುವ ಸಭೆ ಇವತ್ತು. ಅವರಿಗೊಂದು ದೊಡ್ಡ ಚಪ್ಪಾಳೆ ಬೇಕು. ಯಾಕಂದರೆ 25 ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಈ ವರ್ಷ. ಅದರ ಅಧ್ಯಕ್ಷರಾದ ಜಯಕೃಷ್ಣ ಶೆಟ್ಟರು ನಮ್ಮೊಟ್ಟಿಗಿದ್ದಾರೆ. ಜಯಶ್ರೀ ಕೃಷ್ಣ ಪರಿಸರ ಸಮಿತಿ ಅಂದರೆ ಏನು ಎಂಬುದನ್ನು ಒಂದು 4 ಶಬ್ದಗಳಲ್ಲಿ ನಾನು ಹೇಳ್ತೇನೆ. ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರಿಗೆ ಯಾವ ರೀತಿಯ ಸಹಾಯ ಸಹಕಾರ ಮಾಡಬೇಕೆಂಬ ಉದ್ದೇಶಪೂರ್ವಕವಾಗಿ ನಿರ್ಮಾಣಗೊಂಡಿರುವ ಇದೊಂದು ಸಮಿತಿ. ನಿಮಗೆ ತಿಳಿದಿರಬಹುದು, ಹಲವಾರು ವರ್ಷಗಳ ಹಿಂದೆ ನಾಗಾರ್ಜುನ ಸ್ಥಾವರ ಅದು ಅಲ್ಲಿ ಉಂಟಾಯಿತು. ಈಗ ಸುಮಾರು 60ರಿಂದ 70% ಆ ಶಕ್ತಿ, ಇದರ ಪವರ್ ನಮ್ಮ ಬೆಂಗಳೂರಿಗೆ ಅಲ್ಲಿಂದ ಸಪ್ಲೈ ಆಗ್ತಾ ಉಂಟು. ಇಂತಹ ಒಂದು ಒಳ್ಳೆಯ ಕೆಲಸ ಈ ಸಮಿತಿಯವರು ಆವಾಗ ಮಾಡಿದ್ದಾರೆ. ವೇದಿಕೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿದ್ದಾರೆ. ಸಭೆಯಲ್ಲಿ ಎಲ್ಲ ನಮ್ಮ ಸಹೋದರ ಮಿತ್ರರು, ಮಾಧ್ಯಮದಲ್ಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ಸಮಿತಿಯ ವಿಷಯದಲ್ಲಿ ರೆಕಾರ್ಡ್ ಮಾಡಿದ ಹಾಗೆ ನಮ್ಮ ರೊನಾಲ್ಡ್ ಕ್ಲಾಸು, ನಮ್ಮ ಜಯಕೃಷ್ಣ ಶೆಟ್ಟರು, ನಮ್ಮ ಧರ್ಮ ದೇವಾಡಿಗರು ಎಲ್ಲರೂ ರೆಕಾರ್ಡ್ ಮಾಡಿದಾಗ ಮಾತಾಡಿದ್ರು. ನಮಗದೆಲ್ಲ ಈಗ ನಾನು ಅದರ ವಿಷಯದಲ್ಲಿ ಮಾತಾಡಿಲ್ಲ. ಅದು ಮಾತಾಡಿ ಕೇಳಿದ್ರೆ ನಿಮಗೆಲ್ಲ ಗೊತ್ತಾಯಿತು. ನಾನು ಅದರ ವಿಷಯ ಮಾತಾಡಿಲ್ಲ. ನೋಡಿ, ನಾನು ದುಬೈಗೆ ಬಂದು 50 ವರ್ಷ ಆಯಿತು. ನಾನು ಬರುವಾಗ ಇಲ್ಲಿ ಮರುಭೂಮಿ, ಒಂದು ಗಿಡ ಇರಲಿಲ್ಲ. ಆವಾಗ ಬೆಂಗಳೂರು ಸಿಟಿಗೆ ಗಾರ್ಡನ್ ಸಿಟಿ ಹೇಳ್ತಿದ್ರು, ಇದು ಮರುಭೂಮಿ. ಆದ್ರೆ ಈಗ ಇದು ಡೆವಲಪ್ಮೆಂಟ್, ಎಕಾನಮಿ ವ್ಯವಸ್ಥೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ. 50 ವರ್ಷದಲ್ಲಿ ಏನಾಗಿದೆ ಇದು. ಆಗ ಬೆಂಗಳೂರು ಸಿಟಿಯಲ್ಲಿ ಈಗ ಎಂತೊಂದು ಗಾರ್ಡನ್ ಸಿಟಿ ಹೋಗಿ ಕೆಲವರು ಹೇಳ್ತಾರೆ ಗಾರ್ಡನ್ ಸಿಟಿ ಆಗಿದೆ ಅಂತ. ಅಂದ್ರೆ ನಾವು ಮೇಂಟೈನ್ ಮಾಡಲಿಲ್ಲ. ನಾವು ಇಲ್ಲಿ ಬರಲಿಕ್ಕೆ ಕಾರಣ ಏನು? ನಮಗೆ ರೋಟಿ ಕಪಡ ಮಕಾನ್ ಸಿಕ್ಕಲಿಲ್ಲ ಊರಿನಲ್ಲಿ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದದ್ದು. ಇಲ್ಲಾಂದ್ರೆ ನಮಗೆ ಬರಬೇಕಂತ ಅವಶ್ಯಕತೆ ಇರಲಿಲ್ಲ. ಇವಾಗ ಇಲ್ಲಿ ಬಂದ ಮೇಲೆ ಎಲ್ಲಿ ಹೋಗುದು? ಇಲ್ಲೇ ನಿಲ್ಲೋದು, ಇಲ್ಲಿ ನಂತರ ಹೋಗುದು. ನಾವು ದುಬೈಯಲ್ಲಿ ಇದ್ದೇವೆ. ದುಬೈಯಲ್ಲಿ ನಮಗೆ ನ್ಯಾಷನಾಲಿಟಿ ಇಲ್ಲ. ಕೊನೆಗೆ ನಾವು ಊರಿಗೆ ಹೋಗ್ಬೇಕು. ಆದ್ರೆ ನಾನು ನಮ್ಮ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಗೆ ಜಾಯಿನ್ ಆದದ್ದು ಯಾಕಂದ್ರೆ ಅವರು ಮಾಡುವ ಕೆಲಸ ನೋಡಿದೆ. ಅಲ್ಲಿ ಜಾತಿ ಮತ ಭೇದ ಏನು ಇರಲಿಲ್ಲ. ಎಲ್ಲ ಜಾತಿಯವರು ಸೇರಿದ್ದಾರೆ. ಅದು ಮೇಲು ಜಾತಿ ಕೀಳು ಜಾತಿಯ ಜಾತಿ ಇರಲಿಲ್ಲ. ಅದನ್ನು ನಾನು ಸೇರಿದ್ದೇನೆ. ಇವತ್ತು ನೀವೆಲ್ಲ ಇಲ್ಲಿ ಕೂಡಿದ್ದೀರಿ. ಇಂಗ್ಲಿಷ್ ಅಲ್ಲಿ ಮಾತಾಡಬೇಕಾದ್ರೆ ಕಮಿಂಗ್ ಟುಗೆದರ್ ಇಸ್ ಎ ಬಿಗಿನಿಂಗ್, ಕೀಪಿಂಗ್ ಟುಗೆದರ್ ಇಸ್ ಎ ಪ್ರೋಗ್ರೆಸ್, working together is a success. Keeping in mind, now since we are joined here, we join our hand and we will work for the Samiti's success. ನೋಡಿ, 50-60 ವರ್ಷ ಮುಂಚೆ ಊರಿನಲ್ಲಿ ಅನಾಥಾಶ್ರಮ. ಹಾಗಾದ್ರೆ ಈಗ ವೃದ್ಧಾಶ್ರಮ, ವೃದ್ಧಾಶ್ರಮ. ಯಾಕಂದ್ರೆ ಒಂದು 50 ವರ್ಷ ಮುಂಚೆ ಎಲ್ಲ ಹೊರದೇಶಗಳಲ್ಲಿ ರಸ್ತೆ ಓಪನ್ ಆಯಿತು ಬರಲಿಕ್ಕೆ. ಅಲ್ಲಿ ದಿವಸ ಹೋಗಿರಲ್ಲ, 6 ದಿವಸ ಎಲ್ಲರೂ ಬಂದು ದುಬೈ, ಕೆನಡಾ ಅಲ್ಲೆಲ್ಲಿ ಹೋದ್ರು. ಇವಾಗ ದುಬೈಲಿದ್ರು ಹೊಂದು ಹೋಗ್ತಾರೆ. ಆದ್ರೆ ಕೆನಡಾ ಸಿಟಿಜನ್ಗೆಲ್ಲ ಸಿಕ್ಕ ಅಲ್ಲಿಯೇ ಹಾಕಿದ್ದಾರೆ. ಆದ್ರೆ ನಮ್ಮ ಪರಿಸರ ಪ್ರೇಮಿ ಸಮಿತಿಯವರು ಕೆಲಸ ಮಾಡೋದು ಯಾಕಂದ್ರೆ ನಮ್ಮ ಕರಾವಳಿ ಪ್ರದೇಶದ ಅಭಿವೃದ್ಧಿ ಮಾಡಬೇಕು.
ನಮ್ಮ ಯುವ ಜನ ಕಲಿತವರಿಗೆ ಅಲ್ಲಿ ಕೆಲಸ ಸಿಗಬೇಕು. ಯಾಕೆ ಇಲ್ಲಿ ಬಂದರೆ ಅಲ್ಲಿ ಕೆಲಸ ಸಿಗುವುದಿಲ್ಲ. ಡೆವಲಪ್ ಮಾಡಬೇಕು, ಪರಿಸರ ಈ ಗ್ರೀನ್ ಅನ್ನೆಲ್ಲ ಉಳಿಸಬೇಕೆಂಬ ಇದರಿಂದಲೇ ಅವರು ಸ್ಟಾರ್ಟ್ ಮಾಡಿದ್ರು. ನೋಡಿ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅಂತ ಹೇಳ್ತಾರೆ. ಆದ್ರಿಂದ ನಾವು ಸಾಯುವ ಮುಂಚೆ ಏನನ್ನಾದ್ರೂ ಮಾಡಿ ಒಳ್ಳೆ ಕೆಲಸವನ್ನು ಮಾಡಬೇಕು. 10 ಜನರ ಹೃದಯದಲ್ಲಿ ನಮ್ಮ ಹೆಸರು ಉಳಿಯುವಂತೆ ಮಾಡಬೇಕು. ನೀವು ಕೇಳಿ ಏನ್ ಹೇಳ್ತಾರೆ ಅಂದ್ರೆ, ಒಲಿತು ಮಾಡುವ ಮನುಷ್ಯ ನೀನಿರುವುದು 3 ದಿವಸ. ಅದೇ ರೀತಿ ಒಮ್ಮೆ ನಮ್ಮ ಯಕ್ಷ ಧರ್ಮರಾಜ ಕೇಳಂತೆ, ನಿನಗೆ ಈ ಪ್ರಪಂಚದಲ್ಲಿ ಅತ್ಯಶ್ಚರ್ಯವಾದ ವಿಷಯ ಏನಂತ. ಅದಕ್ಕೆ ಧರ್ಮರಾಜ ಹೇಳಿದಂತೆ, ಎಲ್ಲರಿಗೂ ಸಾವು ಅಂತ ತಿಳಿದು ಸಾವು ಇಲ್ಲ ಎಂಬಂತೆ ವರ್ತನೆ ನಡೀತಾರಲ್ಲ, ಅದೇ ನನಗೆ ಅತ್ಯಶ್ಚರ್ಯವಾದ ವಿಷಯ ಅಂತ ಹೇಳ್ತಾರೆ. ನೋಡಿ, ಎಲ್ಲರಿಗೂ ವಿಷನ್ ಇರ್ತದೆ. ಈಗ ನಮ್ಮ ವಿಷನ್ ವಿಷಯದಲ್ಲಿ ಅವರು ಹೇಳ್ತಾರೆ, ನಾವೇನು ಹೇಳಿಲ್ಲ. ವಿಷನ್ ಈಸ್ ನಾಟ್ ಫೋರ್ಕಾಸ್ಟಿಂಗ್ ಫ್ಯೂಚರ್, ಇಟ್ ಕ್ಯಾನ್ ಕ್ರಿಯೇಟ್ ಎ ಫ್ಯೂಚರ್ ಟೇಕಿಂಗ್ ಆಕ್ಷನ್ ಇನ್ ದ ಪ್ರೆಸೆಂಟ್. Since now we all join together and this will make this committee a success. We will have to achieve success. ನೋಡಿ, ಇವಾಗ ಜಾತಿ ಮತ ಧರ್ಮದ ವಿಷಯಗಳು ನಾನು ಮುಂಚಿನಿಂದಲೂ ಇದ್ದದೆ, ಕಾಲದಿಂದಲೂ ಅನಾದಿ ಕಾಲದಿಂದಲೂ ಜನಜೀವನವನ್ನು ಮಾತ್ರವಲ್ಲದೆ ಇಡೀ ಸಮಾಜವನ್ನೇ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಪ್ರಭಾವಿತಗೊಳಿಸುವ 3 ವಿಷಯಗಳು. ಒಂದು ಧರ್ಮ, ಎರಡನೇದು ವಿಜ್ಞಾನ, ಮೂರನೇದು ರಾಜಕಾರಣ. ಇದರಲ್ಲಿ ಧರ್ಮ ಪ್ರಪ್ರಥಮವಾದದ್ದು. ನಮ್ಮ ದೇಶದಲ್ಲಿ ಈಗಲೂ ಗೊಂದಲ ನಡೆಯುವುದು ಧರ್ಮದಗೋಸ್ಕರ. ಇದನ್ನೆಲ್ಲ ನಾವು ನಿಲ್ಲಿಸಬೇಕು. ಸೌಹಾರ್ದಕ್ಕಿಂತ ಸಹೋದರ ಜೀವನ ನಡೆಸುವಂತೆ ನಾವು ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ನಿಮಗೆ ಗೊತ್ತಿದ್ದ ವಿಷಯ, ಇದು ಮುಂಚಿನಿಂದಲೂ ಇದ್ದದೆ. ನಾವೆಲ್ಲರೂ ಒಂದೇ ಮಾನವ ಜಾತಿಗೆ ಹುಟ್ಟಿದ್ರಂತ ಅನುಭವವಾಗುವಾಗ ನಮ್ಮ ಸಮಾಜದ ಹಾಗೂ ನಮ್ಮ ದೇಶದ ಅಭಿವೃದ್ಧಿ ಖಚಿತ. ನಮಗೆ ಬೇಕಾದದ್ದು ಜಾತಿ ಮತ ಧರ್ಮ ಅಲ್ಲ, ನಮಗೆ ಬೇಕಾದ ಪ್ರೀತಿ ನೀತಿ ನ್ಯಾಯ ಜ್ಯೋತಿ. ಯಾವ ಮನುಷ್ಯ ಯಾವ ಮಗು ಹುಟ್ಟುವಾಗ ಅದೇ ಜಾತಿ ಹುಟ್ಟಬೇಕಂತ ಅರ್ಜಿ ಹಾಕಲಿಲ್ಲ. ಅದರಿಂದ ನಾವೆಲ್ಲರೂ ಒಂದೇ ಮಾನವ ಜಾತಿ ಅಂತ ಒಟ್ಟಿಗೆ ಸೇರಿ ನಾವೆಲ್ಲರೂ ಒಳ್ಳೆ ಕೆಲಸ ಮಾಡುವ. ಯಾಕಂದ್ರೆ ಬಸವಣ್ಣನ ಮತ್ತು ನಾರಾಯಣಗುರು ಹೇಳಿದ ತತ್ವ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು. ಹಾಗೆ ದೇವರ ಹೆಸರು ಬೇರೆ ಬೇರೆ, ಆದ್ರೆ ಯಾರೇ ಹೆಸರು ಹೇಳಿ, ಮುಸ್ಲಿಂ ಅಲ್ಲ ಹೇಳಿ, ಕೃಷ್ಣ ಹೇಳಿ, ನಾವು ಲಾಸ್ಟ್ಗೆ ಹೇಳೋರು ದೇವರು, ಯಾರು ದೇವರು. ನನಗ ಬೇರೆ ಬೇರೆ ಹೆಸರು. ನೋಡಿ, ಕಣ್ಣರೆಪ್ಪೆ ತೆರೆದರೆ ಜಗನ, ಶಾಶ್ವತವಾಗಿ ಮುಚ್ಚಿದರೆ ಮರಣ. ಈ ಕಣ್ಣರೆಪ್ಪೆ ತೆರೆದು ಮುಚ್ಚುವ ನಡುವಿನ ಕ್ಷಣಗಳೇ ಜೀವನ. ಈ ಜೀವನ ಸುದೀರ್ಘವಾಗಲಿ, ಸಂತೋಷವಾಗಲಿ, ಸಾರ್ಥಕವಾಗಲಿ. ಸಾರ್ಥಕವಾಗಬೇಕಾದ್ರೆ ನಾವು ಏನನ್ನಾದ್ರೂ ಒಳ್ಳೆ ಕೆಲಸವನ್ನು ಮಾಡಬೇಕು. ಆಸೆ ಇಲ್ಲದೆ ಅಂದ್ರೆ ಆಸೆ ಇರಬಾರ್ದು, ಗ್ರೀಡಿನೆಸ್ ಇರಬೇಕು. ಆಸೆಯೇ ಬಡತನ, ತೃಪ್ತಿಯೇ ಶ್ರೀಮಂತಿಕೆ. ಅದೇ ಹೇಳ್ತಾರೆ, ಡಿಸೈರ್ ಇಸ್ ಪಾವರ್ಟಿ, ಕಂಟೆಂಟ್ಮೆಂಟ್ ಇಸ್ ವೆಲ್ತ್. ನೀವು ಹೆಚ್ಚು ಮಾತಾಡಲ್ಲ, ಒಳ್ಳೆಯ ವಿಷಯಗಳು ಎಲ್ಲಿಂದ ಬರಲಿ, ಅದನ್ನು ನಾವು ಸ್ವಾಗತಿಸೋಣ. ಅನುಭವ ಪತ್ರಕ್ಕೆ ನಾವು ಯಾಕೆ ವಿಶ್ವೋತ್ತಮ ಅಂತ ದುಃಖದಲ್ಲಿ ಬಂದರೆ, ಆದ್ರೆ ಈಗ ನೀವೆಲ್ಲ ಸೇರಿದವರು ನಮಗೆಲ್ಲ ಈ ಸಮಿತಿಗೆ ಸಪೋರ್ಟ್ ಮಾಡಿ ನೋಡಿ. ಈ ಸಮಿತಿಯಲ್ಲಿ ನಾನು ಹೇಳಿದೆ, ಇದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್. ಏನು ಸಿಕ್ಕುದಿಲ್ಲ, ನಾವೇ ಹಣ ಹಾಕಿ ನಾವೇ ಹೋಗ್ಬೇಕು. ಯಾಕಂದ್ರೆ ಇವತ್ತು ನಾವು ಫ್ಯೂಚರ್ ವಿಷಯ ಚಿಂತೆ ಮಾಡಿದ್ರೆ ನಮ್ಮ ಮೊಮ್ಮಕ್ಕಳಿಗೆ ಏನಾದ್ರೂ ಒಳ್ಳೆಯದಾಗಬೇಕು. ಇಂಡಸ್ಟ್ರೀಸ್ ಬಂದರೆ ನಮ್ಮ ಊರಿನಿಂದ ಹೊರದೇಶಕ್ಕೆ ಹೋಗುವ ಚಿಂತನೆ ಮಾಡೋದಿಲ್ಲ. ಅವರಿಗೆ ಅಲ್ಲೇ ಕೆಲಸ ಸಿಕ್ಕಿದ್ರೆ ಅವ್ರು ಯಾಕೆ ಬರಬೇಕು, ಬರುವುದಿಲ್ಲ. ಹಾಗಾದ್ರೆ ಇನ್ನು ನಾನು ಹೆಚ್ಚು ವಿಷಯ ಮಾತಾಡಿ ಹೋಗುದಿಲ್ಲ. ನೋಡಿ, ಈಗ ಎಲ್ಲ ನಿಮಗೆ ಗೊತ್ತಾಯ್ತು, ಎಲ್ಲ ವಿಷಯ ಗೊತ್ತಾಯ್ತು. ಕೊನೆಗೆ ಮಾತು, ವಿನಾ ದೈನ್ಯನ ಜೀವನ ಅನಾಯಾಸೇನ ಮರಣವೆಂಬ ಮಾತಿನಂತೆ ಆರೋಗ್ಯದ ಬಾಳಿ ಯಾರಲ್ಲೂ ಕಾಡಿ ಬೇಡದ ನೋವಿನಿಂದ ನರಳಿ ಸಾಯದ ಜೀವನವನ್ನು ಪರಮಾತ್ಮದಲ್ಲಿ ನಮಗೆಲ್ಲರಿಗೂ ದಯಪಾಲಿಸಿದ್ದು ಹೇಳ್ತಾ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ